ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಯಾರು ಕೈ ಜೋಡಿಸ್ತಾರೆ, ಯಾರು ಬೇಕಾದರೂ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ನಮ್ಮ ಆಹ್ವಾನ ಇದೆ. ಈ ಒಂದು ಅಭಿವೃದ್ಧಿಗೋಸ್ಕರವಾಗಿ ಈ ಶಾಲೆ ನನ್ನ ಒಂದು ಆಸೆ ಇರ್ತಕ್ಕಂಥದ್ದು ಮಂಡ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಶಿಕ್ಷಣದಲ್ಲಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಎಲ್ಲರ ಜೊತೆಗೂಡೆ ಮಾಡ್ತಕ್ಕಂಥದ್ದಕ್ಕೆ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ಸರ್, ನೀವು ಸಂಬಳ ಕೊಡ್ತೀವಿ ಅಂತ ಹೇಳಿದ್ರೆ ಕೊಟ್ರಿ, ಆದರೆ ಸರ್ಕಾರದವರು ಅಂದರೆ ಸಚಿವರಾಗಲಿ ಯಾರಾದರೂ ಮುಂದೆನೇ ಬರಲಿಲ್ವಲ್ಲ ಅಂತ ಅಷ್ಟೊಂದು ಹೀನಾಯ ಸ್ಥಿತಿಗೆ ತಲುಪಿದೆಯಾ ಖಜಾನೆಯನ್ನು? ನಾನು ಸರ್ಕಾರದ ಬಗ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನನಗೆ ತಪ್ಪು ತಿಳ್ಕೊಂಡ ಯಾಕೆಂದ್ರೆ ಮತ್ತಿನ್ನಾದರೂ ಟೀಕೆ ಮಾಡಿದಾಗ ಆಗುತ್ತೆ. ನೆನ್ನೆ ಪಕ್ಕದ ರಾಜ್ಯದ ಒಬ್ಬರು ಗವರ್ನರು ಕಾರ್ಕಳದಲ್ಲಿ ಅಲ್ಲಿಯ ಒಂದು ವಕೀಲರು ಹೆಣ್ಮಕ್ಳೇನಿದ್ದಾರೆ ಅವರಿಗೆ ವಕೀಲರು ವೃತ್ತಿ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಒಂದು ರೆಸ್ಟ್ ರೂಮ್ಗೆ ಅಂತ ಹೇಳಿ ಹಲವಾರು ವರ್ಷಗಳಿಂದ 1 ಕೋಟಿ ಹಣ ಕೇಳಿದೆ. ಅಲ್ಲಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಹೆಣ್ಮಕ್ಳಿಗೆ ಇವತ್ತಿನವರೆಗೂ ಸರ್ಕಾರದಿಂದ ಒಂದು ಬಿಡುಗಾಸು ಕೊಡ್ಲಿಕ್ಕೆ ಬರಲಿಲ್ಲ. ನಿಮ್ಮ ಕಾಲದಲ್ಲಿ ಜುಡಿಷಿಯರಿಗೆ 250-300 ಕೋಟಿ ಕೊಟ್ಟ ದಿನಗಳನ್ನು ನಾನು ನೋಡಿದ್ದೇವೆ. ನಾನು ಗವರ್ನರ್ ಹೇಳ್ತಾ ಇದ್ದಿದ್ದು ಏರ್ಪೋರ್ಟ್ಗೆ ನನಗೆ ಇದು ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಈ ಸರ್ಕಾರದಲ್ಲಿ ಇವತ್ತು ಅಲ್ಲೆಲ್ಲೋ ಹಾಸನದಲ್ಲಿ ಹೋಗಿದ್ದಾರೆ, ದೊಡ್ಡ ಅಡ್ವರ್ಟೈಸ್ಮೆಂಟು ನೋಡಿದೆ, ಜಾಹೀರಾತು. ಇದೇನೋ ಪೋಡಿ ಮುಗ್ತಾ ಇದೇನೋ ಪೋಡಿ ಅದೆಷ್ಟೋ ಜನಕ್ಕೆ ಮದ್ದಿಷ್ಟಿತ್ತಂತೆ 13,000 ಏನೋ 2 ಲಕ್ಷ ಜನಕ್ಕೆ ಪೋಡಿ. ಯಾವ ಪೋಡಿ ಕೊಟ್ಟವರು, ಯಾವ ಪೋಡಿ ಮಾಡೋರು ದೇವರೇ ಕಾಪಾಡಬೇಕು. ಯಾವ ಬಗರೂಪಕ್ಕೆ ಜಮೀನು ಕೊಟ್ಟವರು ಏನು ಎಲ್ಲರಿಗೂ ಇವತ್ತು ದೊಡ್ಡ 70,000 ಜನಕ್ಕೆ ಫಲಾನುಭವಿಗಳಿಗೆ ಇವತ್ತೇನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಂತೆ. ಅಲ್ಲಿ ಯಾವುದೋ ಬಿಲ್ಡಿಂಗ್ ತಾಲೂಕು ಕಚೇರಿ ಅದೆಲ್ಲ ನಮ್ಮ ಕಾಲದಲ್ಲಿ ಕೊಟ್ಟ ದುಡ್ಡು ಈಗ ಮುಗಿದಿದೆ, ಅದಕ್ಕೆ ಟೇಪ್ ಕಟ್ ಮಾಡೋಕ್ಕೆ ಹೋಗ್ತಾರೆ. ಇದು ಈ ಸರ್ಕಾರದಲ್ಲಿ ನಡೀತಾ ಇರೋದು. ನಾನು ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದಕ್ಕೂ ಇದು ಅರ್ಹತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ನನ್ನ ಅಭಿಪ್ರಾಯದಲ್ಲಿ. ಟೀಕೆ ಮಾಡಿದ್ರಲ್ಲೂ ಅರ್ಥ ಇಲ್ಲ ಈ ಸರ್ಕಾರ. ಇನ್ನು 2 ವರ್ಷ ನೋಡೋಣ ಏನೇನು ಮಾಡ್ತಾರೆ, ಇನ್ನೂ 2 ವರ್ಷ ಏನೇನು ಮಾಡ್ತಾರೆ. ಅದರಿಂದ ಇಲ್ಲಿ ಈಗಾಗಲೇ ನಾನು ಕೆಲವು ವಿಷಯಗಳನ್ನು ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿಯ ಜನತೆಯ ನಿರೀಕ್ಷೆಗಳು ಏನಿದೆ ನನ್ನ ಮೇಲೆ. ಇತ್ತೀಚೆಗೆ ನನ್ನ ಇಲಾಖೆಯಲ್ಲೇ ಒಂದು ಕ್ರಿಟಿಕಲ್ ಮಿನರಲ್ ವಿಷಯದಲ್ಲಿ ಒಂದು ತೀರ್ಮಾನ ಏನು ಮಾಡಿದ್ದೇವೆ. ಒಂದು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಏನು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದೇವೆ. ದೇಶದಾದ್ಯಂತ 5 ಯೂನಿಟ್ಗಳನ್ನು ತೆರಿಬೇಕು ಅಂತ ಇದ್ದೇವೆ ನಮ್ಮ ಇಲಾಖೆಯಲ್ಲಿ. ಅದರಲ್ಲಿ ನೋಡೋಣ ಏನಾದರೂ ಮಾಡಿ ಆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥವ್ರು ಇದ್ದಾರಲ್ಲ ಅವರನ್ನು ಯಾರಾದರೂ ಒಂದು ಸಂಸ್ಥೆಯನ್ನು, ಒಂದು ಮ್ಯಾನುಫ್ಯಾಕ್ಚರ್ ಕಂಪನಿನ ತರಬೇಕು ಅಂತಕ್ಕಂಥದ್ದಕ್ಕೆ ಸ್ವಲ್ಪ ನಮ್ಮ ಅಧಿಕಾರಿಗಳಿಗೆ ನನ್ನಿಂದ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊತೀರಿ, ಒಂದು ನನ್ನನ್ನು ನಂಬಿರ್ತಕ್ಕಂಥ ಜನರು ನನ್ನ ಮೇಲೆ ತಪ್ಪು ತಿಳ್ಕೊಳ್ದೇ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ನನ್ನ ಸಹಕಾರ ಕೊಡಬೇಕು ಅಂತ ಹೇಳಿದ್ದೇನೆ. ಬಹುಶಃ ಅದರಲ್ಲಿ ಒಂದು ಯಶಸ್ಸನ್ನು ಕಾಣಬಹುದು. ಜೊತೆಗೆ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಈಗಾಗಲೇ ಏನು ಹೇಳಿದ್ದೇನೆ, ಅದು ಕೆಲವು ಸಮಸ್ಯೆಗಳೇನಿದೆ ಪರ್ಮಿಷನ್ದು ದೆಹಲಿನಲ್ಲೇ ಆಗಬೇಕಾದ್ರೆ ದುಡ್ಡಿನ ಸಮಸ್ಯೆ ಇಲ್ಲ ನನಗೆ. ದುಡ್ಡನ್ನು ನಮ್ಮ ಇಲಾಖೆಯಿಂದಲೇ ಅದಕ್ಕೆ ಏನು 4,000-5,000 ಕೋಟಿ ಹಾಕಬೇಕು, ಆಗ್ತಕ್ಕಂಥದ್ದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಆದರೆ ಅದು ಹಿಂದೆ 2016ರಲ್ಲಿ ಅದನ್ನು ಸಂಪೂರ್ಣವಾಗಿ ಮುಚ್ಚಬೇಕು, ಮಾರಾಟ ಮಾಡಬೇಕು ಅಂತ ತೀರ್ಮಾನ ಆಗೋಗ್ಬಿಟ್ಟಿದೆ. ಅದನ್ನು ಮತ್ತೆ ನಾವು ಕೇಂದ್ರ ಸರ್ಕಾರ